ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಆಶಾ ತ್ರಿಷಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋವಂಥದ್ದು ಹುಳಿ ಪೌಡರು ಮತ್ತು ಅದರಿಂದ ಹುಳಿ ಹೇಗೆ ಮಾಡೋದು ಅಂತ ಮಾಡ್ತಾಯಿದ್ದೀನಿ. ಹುಳಿ ಮಾಡೋಕ್ಕೆ ಬೇಕಾಗಿರೋವಂಥದ್ದು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು, ಅರಿಶಿನ ಪುಡಿ, ಸಾಸಿವೆ, ಜೀರಿಗೆ, ಒಗ್ಗರಣೆ, ಕಡಲೆಕಾಳು, ಕಡಲೆಬೀಜ, ಕಡಲೆಬೇಳೆ ಏನೂ ಹಾಕ್ತಾಯಿಲ್ಲ, ಕಡಲೆಕಾಳು, ಆಮೇಲೆ ಹುಳಿ ಪೌಡರು, ಹುಣಸೆ ರಸ, ಒಂದು ಬಟ್ಲು ರಸ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕಡಲೆಬೀಜ ಅವಶ್ಯಕತೆ ಇಲ್ಲ. ಇದು ಪಲ್ಯಕ್ಕೆ ಹಾಕ್ತಾರಲ್ಲ ಆ ಕಡಲೆಕಾಳು. ಹಿಂದೆಲ್ಲ ಇದನ್ನೇ ಹಾಕಿ ಮಾಡ್ತಾಯಿದ್ದಿದ್ದು. ಹುಳಿ ಅಂದರೆ ಇಲ್ಲಿ ಬೇರೆ ಚಕ್ಕೆ ಲವಂಗ ಏನು ಮಸಾಲೆ ಹಾಕ್ತಾಯಿಲ್ಲ ಇದಕ್ಕೆ. ಹಿಂದೆ ಯಾವ ಥರ ಮಾಡ್ತಾಯಿದ್ರು ಅದೇ ಥರನೇ ಮಾಡಿರೋ ಅಂಥದ್ದು. ಇಲ್ಲಿ ಕಾಳು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿದೆ. ಇದು ಗಟ್ಟಿ ಇರುತ್ತೆ, ಕಡಿಯೋಕ್ಕಾಗಲ್ಲ ಅನ್ಕೋಬೋದು ನೀವು. ಇದು ಗಟ್ಟಿ ಇರಲ್ಲ, ಎಣ್ಣೆಗೆ ಹಾಕಿದಾಗ ಚೆನ್ನಾಗಿ ಬೆಂದಂಗೆ ಆಗುತ್ತೆ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಏನೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಯಾವುದೇ ಹುಳಿ ಮಾಡಿದಾಗ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು. ಬೆಳ್ಳುಳ್ಳಿನೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈರುಳ್ಳಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿತ್ರಾನ್ನಕ್ಕೆ ಯಾವ ಥರ ಕಟ್ ಮಾಡ್ಕೊತೀರ ಆ ಥರನೇ ಕಟ್ ಮಾಡ್ಕೊಂಡ್ರೆ ಸಾಕು. ಈರುಳ್ಳಿ ಚೆನ್ನಾಗಿ ಕೆಂಪಾಗಲಿ. ಈರುಳ್ಳಿ ಕೆಂಪಾದಮೇಲೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲನೂ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಂಡು ಚೂರು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಕಡಲೆಕಾಳು ಎಣ್ಣೆಗೆ ಹಾಕಿದಾಗ ಚೆನ್ನಾಗಿ ಓದ್ದಂಗೆ ಇರುತ್ತೆ. ಕಡಲೆ ತರಕಾರಿ ಆಗಿರುತ್ತೆ, ಚೆನ್ನಾಗಿ ಕಡಿಬೋದು. ಈ ಕಡಲೆಕಾಳಿಂದ ಟೇಸ್ಟ್ ಬೇರೆ ಇರುತ್ತೆ. ಇಲ್ಲಿ ಹುಣಸೆ ರಸ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣು ನೆನೆಸಿಟ್ಕೊಂಡು ಬಟ್ಲಿಗೆ ರಸ ತೆಗೆದಿಟ್ಕೊಂಡಿರೋ ಅಂಥದ್ದು. ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಎಷ್ಟು ಬೇಕೋ ನೀವು ಕಣ್ಣು ಅಳತೆಲಿ ನೋಡಿ ಹಾಕೋಬೋದು. ಅನ್ನ ಕಲಸುವಾಗ ಸ್ವಲ್ಪ ಹಾಕೋಬೋದು, ಸ್ವಲ್ಪ ಕಡಿಮೆನೇ ಹಾಕಿದ್ರೂ ಆಗುತ್ತೆ. ಇಲ್ಲಿ ನಾನೇ ಮಾಡಿಕೊಂಡಿರೋಂಥ ಹುಳಿ ಪುಡಿ ಪೌಡರು ಮಾಡಿಟ್ಟಿರೋದು. ನಾನು ಪೌಡರ್ ಮಾಡೋದನ್ನು ಇಲ್ಲೇ ಹಾಕ್ತಾಯಿದ್ದೀನಿ ಮುಂದಕ್ಕೆ. ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮರು ಮಾಡ್ತಿದ್ದಂಥದ್ದು, ನಾವು ಮದುವೆಗೂ ಮುಂಚೆ ಮಾಡ್ಕೊತಿದ್ದಂಥ ಪೌಡರ್ ಇದು. ಇದು ಪೌಡರ್ ಮಾಡುವಾಗಲೇ ಹುರಿವಾಗಲೇ ಸಖತ್ ಘಮ ಘಮ ಅಂತ ಇರುತ್ತೆ. ಹುಳಿ ಮಾಡುವಾಗಲೇ ಸಖತ್ ಘಮ ಬರ್ತಾ ಇರುತ್ತೆ. ಸ್ಮೆಲ್ಲೇ ಅಷ್ಟೊಂದು ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಪೌಡರ್ ಮನೇಲೇ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋಂಥದ್ದು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ, ಹುಚ್ಚೆಳ್ಳು, ಕಪ್ಪು ಎಳ್ಳು, ಜೀರಿಗೆ, ಮೆಂತ್ಯ, ಧನಿಯಾ ಬೀಜ, ಕೊಬ್ಬರಿ ಪೌಡರ್ ಹುಳಿ ಆದಮೇಲೂ ಹಾಕ್ಬೋದು, ಪೌಡರ್ಗೂ ಹಾಕ್ಬೋದು. ನಾನು ಇದೆರಡು ಸೇರಿ ಒಂದೇ ವಿಡಿಯೋ ಮಾಡಿರೋದ್ರಿಂದ ಇದು ಬರ್ತಾಯಿದೆ. ಕೊತ್ತಂಬರಿ ಬೀಜ, ಕಪ್ಪು ಎಳ್ಳು, ಜೀರಿಗೆ, ಮೆಂತ್ಯ, ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣ್ಸಿನ್ಕಾಯಿ ಇದ್ದರೆ ಹಾಕೋಬೋದು. ನಾನು ಖಾರದ ಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇಲ್ಲಿ ಬಾಣಲೆಗೆ ಮೆಂತ್ಯ ಹಾಕಿದ್ದೀನಿ. ಧನಿಯಾ ಬೀಜ, ಧನಿಯಾ ಕಾಳು ಒಂದು ಹಿಡಿಯೋಷ್ಟು ಬೇಕು. ಒಂದು ಅರ್ಧ ಸ್ಪೂನ್ ಮೆಂತ್ಯ ಹಾಕಿದರೆ ಸಾಕು. ಜೀರಿಗೆ 1 ಸ್ಪೂನು, ಹುಚ್ಚೆಳ್ಳು 2 ಸ್ಪೂನು. ಇಲ್ಲಿ ಕೊಬ್ಬರಿ ತುರಿ, ಒಣಮೆಣ್ಸಿನ್ಕಾಯಿ ಎಲ್ಲನೂ ಪೌಡರ್ಗೆ ಹಾಕ್ತಾಯಿದ್ದೀನಿ ನಾನು. ಈ ಥರ ನಾನು ಒಂದು 2 ದಿನಕ್ಕಾಗುವಷ್ಟು ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇದು ಹುರಿವಾಗಲೇ ಘಮ ಘಮ ಅಂತ ಇರುತ್ತೆ. ಹುಳಿ ಮಾಡುವಾಗಲೇ ಸಖತ್ ಘಮ ಘಮ ಅಂತ ಇರುತ್ತೆ. ಇದು ಆರಿಸಿಟ್ಕೊಂಡು ನಾನು ಮಿಕ್ಸಿಗೆ ಹಾಕೋತಾಯಿದ್ದೀನಿ. ಮಿಕ್ಸಿ ಪೌಡ್ರ್ ಆಗಿದೆ. ಇದೇ ಪೌಡರಿಂದನೇ ಹುಳಿ ಮಾಡಿರೋದು. ಇದೇ ಹುಳಿ ಪೌಡರು. ನೀವು ಟ್ರೈ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಹೊಸ್ದಾಗಿ ಮಾಡ್ತಾಯಿರೋದು. ಪ್ಲೀಸ್